ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿರೋಂತ ಭಾವಿಸ್ಕೊಳ್ತೀನಿ. ಇವತ್ತು ಏನಪ್ಪ ಅಂದರೆ ನಾನು ಎಲೆಕ್ಟ್ರಾನಿಕ್ ಸಿಟಿಯಿಂದ ದಾವಣಗೆರೆಗೆ ನಾನು ಟ್ರೈನಲ್ಲಿ ಹೋಗ್ಬೇಕು. ನಾನೀಗ ಎಲೆಕ್ಟ್ರಾನಿಕ್ ಸಿಟಿ ಬಸ್ ಸ್ಟಾಪಿಂದವ BTS ಬಸ್ಸಲ್ಲಿ ಕೂತಿದ್ದೀನಿ. ನಾನಿವಾಗ ಮೆಜೆಸ್ಟಿಕ್ಕಿಗೆ ಹೋಗ್ತಾಯಿದ್ದೀನಿ. ನೋಡಿ, ಮೆಜೆಸ್ಟಿಕ್ಕಿಗೆ ಹೋಗ್ತಾ ಇರ್ಬೇಕಾದ್ರೆ ನೋಡಿ, ಇದು ಶಿಕ್ಷಕರ ಭವನ ವೈಟ್ ಇದೆಯಲ್ಲ, ಅದು ಹಾಗೇ ಮುಂದೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಮುಂದೆ ಕರ್ಕೊಂಡು ಹೋದರೆ ಮೈಸೂರು ಬ್ಯಾಂಕ್ ಇದೆ. ಹಾಗೇ ಮುಂದೆ ಹೋದರೆ ಇನ್ನೂ ಬೇಜಾನಿದೆ. ನೋಡ್ಕೊಂತ ಹಂಗೆ ಹೋಗೋ ನಡ್ರಿ, ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲ ಇನ್ನೂ ಸುಮಾರಿದೆ. ನೋಡಿ, ದೇವಸ್ಥಾನ ಇದೆ. ಇದು ದೇವಸ್ಥಾನ ತುಂಬ ಚೆನ್ನಾಗಿದೆ. ಆಂಜನೇಯನ ಗುಡಿ ಎಲ್ಲ ಇದೆ ಹೊರಗೆ. ರೈಟ್ ಸೈಡ್ ಆ ಕಡೆ ಸರ್ಕಲ್ಲಾಗಿ ಹೋದರೆ ತಿರುಪತಿ ತಿಮ್ಮಪ್ಪಂದಿದೆ ನೋಡಿ. ಹಾಗೆ ಇಲ್ಲಿ ನೋಡಿ, ಇದು ಮೈಸೂರು ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತ ಇದೆ ನೋಡಿ. ಇವಾಗ ಮೊದಲು ಮೈಸೂರು ಬ್ಯಾಂಕ್ ಇತ್ತಿದ್ದು, ಇವತ್ತು ಚೇಂಜ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಸಖತ್ತಾಗಿ ಕಾಣುತ್ತೆ. ಹಾಗೆ ಇಲ್ಲಿಂದ ಆ ಸರ್ಕಲಿಂದ, ದೇವಸ್ಥಾನ ಸರ್ಕಲಿಂದ ಹೋದರೆ ನಾವು ಇದಕ್ಕೋಗ್ಬೋದು ನೋಡಿ. ಇದು ಲೆಫ್ಟ್ ಸೈಡಾಗಿರೋದು ಬೆಂಗಳೂರು ಹೋಟಲ್ಲು. ಹಾಗೇ ಮುಂದೆ ಬಂದರೆ ಇದು ನೋಡಿ, ಇದು ಬ್ಯಾಂಕ್ ಆಫ್ ಬರೋಡಾ. ಹಾಗೇ ಮುಂದೆ ಬಂದು ನೋಡಿ, ವೆಂಕಟೇಶ್ವರ ಟೆಕ್ಸ್ಟೈಲ್ ಅಂತ ಹೋಯ್ತು. ಹಾಗೇ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ. ಹಾಗೆ ನೋಡ್ಕೊತ ಹೋಗಂಬನ್ನಿ. ತುಂಬ ಚೆನ್ನಾಗಿದೆ ಅಂಗಡಿಗಳೆಲ್ಲ. ಇಲ್ಲಿ ನೋಡಿ, ಯೂನಿಯನ್ ಬ್ಯಾಂಕ್ ಇದೆ. ಹಾಗೇ ಗೊತ್ತಾ, ಇನ್ನೂ ಸುಮಾರಿದೆ ನೋಡಿ. ಅದು ನೋಡಿ, ಅದು ಅಲಂಕಾರ ಪ್ಲಾಜಾ ಅಂತಿದೆ. ಕಾಂಪ್ಲೆಕ್ಸು ಸಿಕ್ಕಾಪಟ್ಟೆ ಇರುತ್ತೆ. ಅಲ್ಲಿ ಚೆನ್ನಾಗಿ ಬಟ್ಟೆಗಳ ಚೆನ್ನಾಗಿ ಸಿಗ್ತವೆ. ಹಾಗೆ ಪಕ್ಕ ಬಂದರೆ ನರ್ತಕಿ ಟ್ಯಾಕೀಸು. ಹಾಗೆ ಕೆಳಗಡೆ ನರ್ತಕಿ ಟ್ಯಾಕೀಸ್ಗಳು, ಇನ್ನೊಂದು ಕೆಳಗಡೆ ಚಿಕ್ಕದಾಗಿ ಒಂದು ಟ್ಯಾಕೀಸ್ ಇದೆ. ಆಮೇಲೆ ಇನ್ನೊಂದು ಸಂತೋಷ್ ಟ್ಯಾಕೀಸ್ ಅಂತಿದೆ. ಅಲ್ಲಿ ಭೀಮಾ ಫಿಲಮ್ ಹಾಕಿದ್ದಾರೆ. ದುನಿಯಾ ವಿಜಯ್ ಸರ್ದು ಒಂದು ಅದ್ಭುತವಾದ ಫಿಲಮು ನೋಡಿ. ಹಾಗೇ ಮುಂದೆ ಬಂದರೆ ಒಂದು ಮೆಜೆಸ್ಟಿಕ್ಕಿಗೆ ಹೋಗೋಕ್ಕೆ ಲೆಫ್ಟ್ ಸೈಡಲ್ಲಿ ನೋಡಿ, ಇಲ್ಲೆಲ್ಲ ಇದು ಮೆಜೆಸ್ಟಿಕ್ದು ಬಸ್ಗಳೆಲ್ಲ ನಿಲ್ಲಿಸಿದೆ ನೋಡಿ. ಇಲ್ಲಿ ಮುಂದೆ ಇಲ್ಲೆಲ್ಲ ನಿಲ್ಲಿಸಿದ್ದಾರೆ, ಪಾರ್ಕಿಂಗ್ ಮಾಡ್ಯಾರೆ, ಕಾರ್ ಪಾರ್ಕಿಂಗ್ ಮಾಡ್ಯಾರೆ. ಹಾಗೆ ಪಕ್ಕದಾಗ ಹೋದರೆ ಬಸ್ಸೆಲ್ಲ ನಿಲ್ಲಿಸಿರ್ತಾರೆ, ಆಂಧ್ರ ಬಸ್ಸಲ್ಲ ನೋಡಿ. ಇದು ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು. ನಾನು ನೋಡಿ, ಟ್ರಾಫಿಕ್ ಜಾಮ್ ನೋಡಿ. ನಮ್ಮ ಐರಾವತ ಬಸ್ ನೋಡಿ, ನಮ್ಮ ಕರ್ನಾಟಕದ ಐರಾವತ ಬಸ್ಸು ಎಷ್ಟು ಚೆನ್ನಾಗಿದೆ. AC ಬಸ್ ಕೋಚು ತುಂಬ ಚೆನ್ನಾಗಿದೆ. ಹಾಗೆ ನೋಡಿ, ನಮ್ಮ ಕರ್ನಾಟಕದ ಸಾರಿಗೆ ನೋಡಿ ಎಷ್ಟು ಚೆನ್ನಾಗಿ ಬಸ್ಗಳಿದೆ. ಹಾಗೆ ಮೆಜೆಸ್ಟಿಕ್ ನೋಡಿ ತುಂಬ ಚೆನ್ನಾಗಿದೆ. ನಮ್ಮ ಕರ್ನಾಟಕದಲ್ಲಿ ಅತೀ ಸುಂದರವಾದ ಬಸ್ ಸ್ಟಾಪ್ ಅಂದರೆ ನಮ್ಮ ಕರ್ನಾಟಕದ ಬೆಂಗಳೂರು ಬಸ್ ಸ್ಟಾಪು ತುಂಬ ಚೆನ್ನಾಗಿದೆ. ಹಾಗೆ ಪಕ್ಕದಲ್ಲಿ ನೋಡಿ BTS ಬಸ್ ಸ್ಟ್ಯಾಂಡ್ ಇದೆ. ಹಾಗೆ ಇದೆಲ್ಲ ನೋಡ್ಕೊತ ನಿಮಗೆ ತೋರಿಸ್ಕೊಂತ ನಾನೀಗ ರೈಲ್ವೆ ಸ್ಟೇಷನ್ನು ಹೋಗ್ಬೇಕು. ನಾನು ಅಂಡರ್ಗ್ರೌಂಡಲ್ಲಿಗೆ ಹೋಗ್ತಾಯಿದ್ದೀನಿ. ನಾನು ನೋಡಿ, ಅಂಡರ್ಗ್ರೌಂಡಲ್ಲಿ ಹೋಗ್ತಾಯಿದ್ದೀನಿ. ಹಾಗೆ ಅಂಡರ್ಗ್ರೌಂಡಲ್ಲಿ ಅಕ್ಕಪಕ್ಕ ಶೂ ಅಂಗಡಿ, ಬಟ್ಟೆ ಅಂಗಡಿ, ವಾಚು ಮತ್ತು ಪ್ರತಿಯೊಂದು ಅಂಡರ್ಗ್ರೌಂಡಲ್ಲಿ ಸಿಗ್ತವೆ. ಚೆನ್ನಾಗಿರುತ್ತೆ. ಅಲ್ಲೂ ಚೆನ್ನಾಗೆಲ್ಲ ಕಮ್ಮಿ ರೇಟಿಗೆಲ್ಲ ಸಿಗುತ್ತೆ, ಚೀಪ್ ಆ್ಯಂಡ್ ಬೆಸ್ಟಲ್ಲಿ. ಹಾಗೆ ಮುಂದೆಗಡೆ ನಾವೀಗ ಇಲ್ಲಿ ಅಂಡರ್ಗ್ರೌಂಡಲ್ಲಿ ತುಂಬ ಗಲೀಜಾಗೋದು, ತುಂಬ ಗಲೀಜಾಗೋದು. ಈಗೆಲ್ಲ ಅವಾಯ್ಡ್ ಮಾಡಿದ್ದಾರೆ ನೋಡಿ. ಮೆಟ್ಲಿಕ್ಕೆ ಎತ್ಕೊಂಡು ನಾವು ಮೇಲ್ಗಡೆ ನೋಡಿ, ಯಾವ್ದಾರ ಮಳೆ ಗಿಳೆ ಬಂದರೆ ಏನು ನೆನೆಬಾರ್ದು ಅಂತ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಫ್ಲ್ಯಾಟು. ಮೇಲ್ಗಡೆ ಗ್ಲಾಸ್ ಇದೆ. ಹಾಗೆ ಅಕ್ಕಪಕ್ಕ ಸ್ಟೀಲ್ ಮಾಡಿದ್ದಾರೆ, ಕಂಬಿಗಳೆಲ್ಲ ಚೆನ್ನಾಗಿದೆ. ಹಾಗೇ ನೋಡ್ಕೊಂತ ನಾನೀಗ ಟಿಕೆಟ್ ತಗೊಳಕ್ಕೆ ಹೋಗ್ಬೇಕು. ನಾನು ಬನ್ನಿ, ಟಿಕೆಟ್ ತಗೊಳಕ್ಕೆ ಹೋಗೋಣ. ಟಿಕೆಟ್ ಕೌಂಟ್ರಿಗೆ ಹೋಗೋಣ. ಟಿಕೆಟ್ ಕೌಂಟ್ರು ನೋಡೋಣ ಬನ್ನಿ. ಟಿಕೆಟ್ ಕೌಂಟ್ರಲ್ಲಿ ಮಾಮೂಲಿ ಬುಕ್ಕಿಂಗ್ಸು ಅಲ್ಲೇ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿ ಒಳ್ಳೆ ಸಿಸ್ಟಮೆಟಿಕ್ ಚೆನ್ನಾಗಿ ಮಾಡಿದ್ದಾರೆ. ಟಿಕೆಟ್ ಸಿಸ್ಟಮೆಟಿಕ್ಕು ನೋಡಿ. ಇಲ್ಲಿ ನೋಡಿ, ಎಲ್ಲ ಮೊದಲೆಲ್ಲ ಟಿಕೆಟ್ ನಮಗೆ ಅವಾಗೆಲ್ಲ ಇದ್ರಾಗ ಕೊಡೋರು, ಪಂಚಿಂಗ್ ಮಾಡಿಕೊಡೋರು. ಈಗ ಹಂಗಲ್ಲ, ಕಂಪ್ಯೂಟರ್ ಪಂಚಿಂಗು. ಇವಾಗ ಎಲ್ಲಿಗೆ ಹೋಗ್ತಾರೆ, ಎಷ್ಟು ಗಂಟೆಗೆ ಹೋಗ್ತಾರೆ ಅಂತೆಲ್ಲ ಕಂಪ್ಯೂಟ್ರಲ್ಲೇ ಜೆರಾಕ್ಸ್ ಇದು ಮಾಡಿಬಿಡ್ತಾರೆ, ಪ್ರಿಂಟಿಂಗ್ ಇರುತ್ತೆ. ಹಾಗೇ ನೋಡ್ಕೊತ ಮುಂದೆ ಹೋಗಂಬನ್ನಿ. ಇಲ್ಲಿ ನೋಡಿ, ಮೆಟ್ರೋ ಹೋಗೋಕೆ ನಾವು ಮೆಟ್ಲಿಕ್ಕೆ ಎತ್ಬೇಕಾರೆ ಎಲೆಕ್ಟ್ರಿಕ್ಕು ಮೆಟ್ಲಿಕ್ಕೆ ಆ ಕಡೆ ಇದೆ, ಈ ಕಡೆ ಪಾದಚಾರಿ ಮೆಟ್ಲಿಕ್ಕೆ ಇದೆ. ನಾನೀಗ ಎಲೆಕ್ಟ್ರಿಕ್ ಮೆಟ್ಲಿಕ್ಕೆ ತೋರಿಸ್ತೀನಿ ನಿಮಗೆ. ಹಾಗೆ ನಿಮಗೆ ನಾನು ಪಾದಚಾರಿ ಮೆಟ್ಲಿಕೆಯಲ್ಲಿ ನಿಮಗೆ ನಾನು ಹೋಗ್ತಾಯಿದ್ದೀನಿ ನೋಡಿ. ಹಾಗೆ ತೋರಿಸ್ಕೊಂತ ನಿಮಗೆ ಪ್ಲಾಟ್ ನಂಬರು ಫ್ಲೇವರ್ ಮೇಲೆ ಒಂದು ಸ್ಟೆಪ್ ಮಾಡಿದ್ದಾರೆ. ಅದ್ರ ಮೇಲೆ ನಾವು ಪ್ಲಾಟ್ ನಂಬರ್ ಬರುತ್ತಾರೆ, 1ರಿಂದ 10ವರೆಗೂ ಬರುತ್ತಾರೆ ಪ್ಲಾಟ್ ನಂಬರು. ಹಾಗೇ ನೋಡ್ಕೊಂತ ನಾನು 9ನೇ ಪ್ಲಾಟ್ ನಂಬರಿಗೆ ಹೋಗಬೇಕು. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. 9ನೇ ಪ್ಲಾಟ್ ನಂಬರು ಸಿಗುತ್ತೆ ನೋಡಿ. ಇದೆ 9ನೇ ಪ್ಲಾಟ್ ನಂಬರು. ನಾನು ಕಾಯ್ತಿರೋದು ವಾಸ್ಕೋ
ನಾನು ಟ್ರೈನ್ ಕಾಯ್ತಾಯಿದ್ದೀನಿ. ಈ ಟ್ರೈನ್ ಬಂದ್ಬಿಟ್ಟು ದಾವಣಗೆರೆಗೆ ಹೋಗುತ್ತೆ. ಇದು ಬಂದ್ಬಿಟ್ಟು ವಾಸ್ಕೋ ಬಂದ್ಬಿಟ್ಟು ಇದು ಇದು ಮೈಸೂರಿಗೆ ಹೋಗುತ್ತೆ. ಈ ಟ್ರೈನು ಬಂದಿದೆ, ದಾವಣಗೆರೆ ಕಡೆಯಿಂದ ಬಂದಿದೆ. ಈಗ ನಮಗೆ ಬೇಕಾಗಿರೋದು ಮೈಸೂರು ಕಡೆಯಿಂದ ದಾವಣಗೆರೆ ಹೋಗಬೇಕು. ಆ ಟ್ರೈನ್ ನಮಗೆ ಬೇಕಾಗಿರೋದು. ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಆ ಟ್ರೈನನ್ನು ನಾನು ಕಾದ್ಕೊಂಬಿಟ್ಟು ನಾನು ಹೋಗ್ತೀನಿ. ಅವರು 7:45ಗೆ ಹೇಳಿದರು. 7:45ಯಿಂದ 8:10 ಬರುತ್ತಪ್ಪ ನಿನಗೆ ವಾಸ್ಕೋ ಟ್ರೈನು ಅಂತ ಹೇಳಿದರು. ನನಗೆ ವಾಸ್ಕೋ ಟ್ರೈನು ಬರುತ್ತೆ ಅಂತ ಸಿಗ್ನಲ್ ಕೊಟ್ಟರು. ನೋಡಿ, ಇದು ಪಾಸ್ ಆಯಿತು. ಇದು ಹೋದ ತಕ್ಷಣದಲ್ಲೇ ನೆಕ್ಸ್ಟು ಅದರ ಹಿಂದೆಗಡೆ ಬರುತ್ತೆ ಅಂತ ಹೇಳಿದ್ದಾರೆ. ನೋಡಿ ಹೆಂಗೆ ಹೋಗ್ತಾಯಿದೆ ಈ ಟ್ರೈನು. ತುಂಬ ಚೆನ್ನಾಗಿದೆ ನೋಡಿ ಟ್ರೈನು. ಹಳಿಗಳೆಲ್ಲ ನೋಡಿ. ಹಾಗೆ ನಮ್ಮ ಬೆಂಗಳೂರು ಅದ್ಭುತವಾದ ರೈಲ್ವೆ ಸ್ಟೇಷನ್ನು ಚೆನ್ನಾಗಿ ಮಾಡಿದ್ದಾರೆ. ಕರೆಂಟು ಚಾಲಿತ ಟ್ರೈನ್ ಕೂಡ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಕ್ಲೀನು ಸಿಸ್ಟಮೆಟಿಕ್ಕೆಲ್ಲ ಕ್ಲೀನಿಂಗ್ ಚೆನ್ನಾಗಿ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಇಟ್ಕೊತಾ ಇದ್ದಾರೆ. ಆದರೆ ಹೊರಗಡೆ ದೇಶದವರು ಮತ್ತು ರಾಜ್ಯದವರು ಎಲ್ಲ ಬಂದು ಬೆಂಗಳೂರು ತುಂಬ ಹಾಳು ಮಾಡ್ತವ್ರೆ. ಆದಷ್ಟು ಅವರು ಎಷ್ಟು ಕಂಟ್ರೋಲಾಗಿ ಮಾಡ್ತಾರೆ, ನಮ್ಮ ಬೆಂಗಳೂರು ಅಷ್ಟು ಇನ್ನೂ ಸ್ವಚ್ಛವಾಗಿರುತ್ತೆ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ನೋಡಿ, ಇದು ಟ್ರೈನ್ ಬಂತು. ನಮಗೀಗ ಹೋಗ್ಬೇಕು. ನಮಗೀಗ ಇದು 10ಕ್ಕೆ ಬಂತು. 9ನೇ ಪ್ಲ್ಯಾಟ್ಫಾರ್ಮ್ವರೆಗೆ ಬರಬೇಕಾಗಿತ್ತು. 10ಕ್ಕೆ ಬಂತಿದ್ದು ವಾಸ್ಕೋ. ಈಗ ಹತ್ಕೊಂಡಿದ್ದೀನಿ. ನಾನೀಗ ಹೋಗ್ತಾ ಇದ್ದೀನಿ. ಬನ್ನಿ ನೆಕ್ಸ್ಟ್ ನೋಡಿ, ಇದು ಮೆಜೆಸ್ಟಿಕ್ಕು. ಹಾಗೆ ಹೋಗ್ತಾನೆ ಒಂದು ತೋರಿಸ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ ನಿಮಗೆ. ಹಾಗೆ ಮುಂದೆ ಹೋದರೆ ತುಂಬ ಚೆನ್ನಾಗಿರುತ್ತೆ. ಮೊದಲೆಲ್ಲ ಬಸ್ಗಳು ಹೋಗೋಕ್ಕೆಲ್ಲ ಫ್ಲೇವರ್ ಮೇಲ್ಗಡೆ ಎಲ್ಲ ಮಾಡಿರಲಿಲ್ಲ. ಈಗ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಸಖತ್ತಾಗಿ ಕಾಣುತ್ತೆ. ಇವಾಗ ನಿಮಗೆ ತೋರಿಸ್ತೀನಿ ಬನ್ನಿ. ಟ್ರೈನ್ ಹಂಗೆ ಹೋಗ್ತಾ ಇರುತ್ತಲ್ಲ, ಪಾಸ್ ಆಗ್ತಾ ಇರುತ್ತಲ್ಲ ನೋಡಿ. ತುಂಬ ಚೆನ್ನಾಗಿ ಕಾಣುತ್ತೆ ಬಸ್ಗಳು ಹೋಗೋದೆಲ್ಲ ನೋಡಿ. ಕಾರುಗಳು, ಬಸ್ಗಳು ಅಂಡರ್ಗ್ರೌಂಡು ಮೇಲ್ಗಡೆ ಫ್ಲೇವರ್ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಮೊದಲೆಲ್ಲ ಒಂದೇ ಒಂದು ಜಾಗ ಇತ್ತು, ಫುಲ್ ಜಾಮ್ ಆಗ್ಬಿಡೋದು, ಆ ಥರ ಆಗ್ತಿತ್ತು ಮೊದಲೆಲ್ಲ. ಈಗ ತುಂಬ ಎಲ್ಲ ಬದಲಾವಣೆ ಆಗಿ ತುಂಬ ಚೆನ್ನಾಗಿದೆ ಬೆಂಗಳೂರು. ಇನ್ನೂ ತುಂಬ ಡೆವಲಪ್ಮೆಂಟ್ ಆಗಬೇಕು. ಬೇರೆ ರಾಜ್ಯದವ್ರು ಬಂದ್ಬಿಟ್ಟಂತೂ ನಮ್ಮ ಕರ್ನಾಟಕದ, ಅದು ಬೆಂಗಳೂರಂತೂ ತುಂಬ ಹಾಳು ಮಾಡ್ತಾಯಿದ್ದಾರೆ. ಅದು ಹಿಂದಿಯವರು ಸ್ಪೆಷಲ್ಲಾಗಿ ಹಿಂದಿಯವರು ಅಂತೂ ಬಿಡಿ. ಅದು ಮೊನ್ನೆ ನಾನು ಜೋಧ್ಪುರ್ ಟ್ರೈನಿಗೆ ಬಂದೆ. ತುಂಬ ಗಲೀಜು ಮಾಡಿದ್ದಾರೆ. ತುಂಬ ಗಲೀಜು ಮಾಡ್ತವ್ರೆ ಟ್ರೈನರು. ಕಾಣ್ತಾಯಿದೆ ನೋಡಿ, ಹಸಿರು ವಾತಾವರಣ, ಮಳೆ ಬರೋಂಗಾಗಿದೆ ಇವಾಗ. ತುಂಬ ಚೆನ್ನಾಗಿದೆ ಜಾಗ. ಕ್ಲೈಮೇಟ್ಸ್ ತುಂಬ ಚೆನ್ನಾಗಿದೆ. ತುಮಕೂರು ಹತ್ತಿರ ಬಂದು ಇನ್ನೇನು ಈ ಬೆಟ್ಟ ನಿಮಗೆ ತೋರಿಸ್ಬೇಕಂತ ತೋರಿಸ್ತಾಯಿದ್ದೀನಿ ನೋಡಿ. ತುಮಕೂರು ಹತ್ತಿರ ಬಂದಿದ್ದೀವಿ. ಇದು ತುಮಕೂರು ಹತ್ರ ಒಂದು ಸ್ಟಾಪ್ ಬರುತ್ತೆ. ಅದನ್ನು ನನಗೆ ನೋಡ್ಕೊತ ಮುಂದೆ ಹೋಗ್ತಾಯಿದ್ದೀವಿ ನೋಡಿ ನಾವು ಇವಾಗ. ನೋಡಿ, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಮಾತ್ರ. ಹಸಿರಿನ ವಾತಾವರಣ. ಇದು ತುಮಕೂರು ಬಿಟ್ಟರೆ ದಾವಣಗೆರೆವರೆಗೂ ಹಸಿರಿನ ವಾತಾವರಣವೇ ಇದೆ. ಸಖತ್ತಾಗಿದೆ ಮಾತ್ರವ. ಬಂದಿವಾಗ ನೋಡಿ, ತುಮಕೂರು ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವಿ. ಹಾಗೆ ತುಮಕೂರು ರೈಲ್ವೆ ಸ್ಟೇಷನ್ ತೋರಿಸ್ತಾಯಿದ್ದೀನಿ ನೋಡಿ ನಿಮಗೆ. ನೋಡಿ, ನಾನು ಅಲ್ಲೇ ಒಳಗಡೆ ಕುತ್ಕೊಂಡೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಹೊಡ್ತು ತುಮಕೂರು ಬಿಡ್ತೀವಾಗ ಇದು ನೋಡಿ. ಎಲ್ಲ ನಿಮಗೆ ತೋರಿಸ್ತಾಯಿದ್ದೀನಿ ತುಮಕೂರು ರೈಲ್ವೆ ಸ್ಟೇಷನು. ಹಾಗೇ ನಿಮಗೆ ತೋರಿಸ್ಕೊಂತ ಹೋಗ್ತೀನಿ ಮುಂದೆ. ಇನ್ನೂ ಚೆನ್ನಾಗಿದೆ. ತುಮಕೂರು ಭಾರಿ ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ಒಳ್ಳೆ ಕಾಲೇಜು, ಒಳ್ಳೆ ಎಜುಕೇಷನ್ನು ಚೆನ್ನಾಗಿದೆ. ಆಮೇಲೆ ತುಮಕೂರಲ್ಲಿ ಹಾಲಿನ ಡೈರಿ ಎಲ್ಲ ಇದೆ. ಎಲ್ಲ ತುಂಬ ಚೆನ್ನಾಗಿದೆ. ಸಖತ್ತಾಗಿ ಇಂಪ್ರೂವ್ಮೆಂಟ್ ಮಾಡ್ತವ್ರೆ ತುಮಕೂರು. ಭಾರಿ ಚೆನ್ನಾಗಿದೆ ತುಮಕೂರು ಮಾತ್ರ ನೋಡೋಕ್ಕೆ ಇವಾಗ. ನೆಕ್ಸ್ಟು ತುಮಕೂರು ಆದರೆ ಬೆಂಗಳೂರು ಆಗ್ಬೋದು. ಬೆಂಗಳೂರು ಥರ ಆಗ್ಬೋದು ತುಮಕೂರು. ತುಂಬ ಚೆನ್ನಾಗಿದೆ. ಹಾಗೇ ನಿಮಗೆಲ್ಲ ತೋರಿಸ್ಕೊತ ಹೋಗ್ತಾಯಿದ್ದೀನಿ ನೋಡಿ. ಬನ್ನಿ, ಇನ್ನೂ ನಾನು ಯಾವ ಸ್ಟೇಷನ್ನಲ್ಲಿದ್ದೀನಿ ಅಂತೆಲ್ಲ ತೋರಿಸ್ಕೊತ ಹೋಗ್ತೀನಿ ನಿಮಗೆ. ನೆಕ್ಸ್ಟ್ ನೋಡಿ, ತುಮಕೂರು ಬಿಟ್ಟರೆ ಟಿಪ್ಟೂರು ಹತ್ರ ಬಂದಿದ್ದೀನಿ. ಟಿಪ್ಟೂರು ರೈಲ್ವೆ ಸ್ಟೇಷನ್ನು ಕೂಡ ತೋರಿಸ್ತೀನಿ ನಿಮಗೆ. ಎಲ್ಲ ಪ್ರತಿಯೊಂದು ತೋರಿಸ್ಕೊತ ಹೋಗ್ತೀನಿ ನಿಮಗೆ. ತುಂಬ ಚೆನ್ನಾಗಿದೆ. ಹಾಗೆ ಎಲ್ಲ ಟಿಪ್ಟೂರು, ತುಮಕೂರು, ಹಾಗೆ ಮುಂದೆಗಡೆ ಹೋದರೆ ನೆಕ್ಸ್ಟು ಅರಸೀಕೆರೆ ಬರುತ್ತೆ. ಅರಸೀಕೆರೆ ಕೂಡ ತುಂಬ ಚೆನ್ನಾಗಿದೆ. ಅರಸೀಕೆರೆನೂ ಎಲ್ಲ ನಿಮಗೆಲ್ಲ ತೋರಿಸ್ಕೊತ ಹೋಗ್ತೀನಿ. ಎಲ್ಲ ನೋಡಿ ನೀವು.
ನೆಕ್ಸ್ಟ್ ನೀವು ಈ ಥರ ಇದೆ ನೋಡಿ, ಇದೆ ಅಂತ ನೋಡ್ಕೋಬೋದು. ಆ ಥರ ಇದೆ ಇಲ್ಲೆಲ್ಲ, ತುಂಬ ಚೆನ್ನಾಗಿದೆ ನೋಡಿ. ಆಕೆ ಪಕ್ಕದಲ್ಲಿ ಲಗೇಜು ಒಂದು ಬೋಗಿ ಇದೆ ನೋಡಿ, ಅದು ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ಜಲ್ಲಿ ಅಲ್ಲೆಲ್ಲ ಸೆಟ್ ಮಾಡಿದ್ರೆಲ್ಲ ಇಟ್ಟರೆ ಜಲ್ಲಿಗಳೆಲ್ಲ ನೋಡಿ. ಟ್ರೈನು ಅಕ್ಕಪಕ್ಕ ಟ್ರೈನ್ ಯಾವ ಥರ ಹೋಗ್ತಾಯಿದೆ, ಸಖತ್ತು ಫಾಸ್ಟ್ ಹೋಗ್ತಾಯಿದೆ ಟ್ರೈನ್ ಮಾತ್ರ. ಹಾಗೆ ನಿಮಗೆ ತೋರಿಸ್ಕೊಂಡು ಹೋಗ್ತಾಯಿದೆ ನೋಡಿ. ಇದು ಹೊನ್ನವಳ್ಳಿ ಕ್ರಾಸ್ ಅಂತ ಬರುತ್ತೆ. ಇದು ತುಂಬ ಚೆನ್ನಾಗಿದೆ. ಹೊನ್ನವಳ್ಳಿ ಕ್ರಾಸು ತುಂಬ ಚೆನ್ನಾಗಿದೆ. ಎಲ್ಲ ನೋಡ್ಕೊಂಡು ಹೋಗ್ತಾಯಿರೋ ಬನ್ನಿ, ನಿಮಗೆ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ, ಅದು ಟ್ರೈನು ಹೋಗ್ತಾ ಇರೋದು ಎಲ್ಲ ನಿಮಗೆ ತೋರಿಸ್ತಾಯಿದ್ದೀನಿ ನೋಡಿ. ಎಲ್ಲ ನೋಡ್ಕೊಳ್ಳಿ ನೋಡಿ. ಅರಸೀಕೆರೆ ನೆಕ್ಸ್ಟ್ ಅರಸೀಕೆರೆ ಬಂತು. ಅರಸೀಕೆರೆ ತೋರಿಸ್ತೀನಿ ನೋಡಿ ನಿಮಗೆ. ಅರಸೀಕೆರೆ ಬೆಟ್ಟ, ತಿಮ್ಮಪ್ಪ, ಚಿಕ್ಕ ತಿಮ್ಮಪ್ಪ ಅಂತ ಬೆಟ್ಟ ನೋಡಿ. ಇದು ತುಂಬ ಚೆನ್ನಾಗಿದೆ ಅರಸೀಕೆರೆ ಬೆಟ್ಟ. ಸತಿ ಬನ್ನಿ. ಇಲ್ಲಿ ಜೈನಿಕ ಸಿದ್ದೇಶ್ವರ ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ. ಜೈನಿಕ ಸಿದ್ದೇಶ್ವರ ದೇವಸ್ಥಾನ ಅರಸೀಕೆರೆ ಹತ್ರ. ಅಲ್ಲಿ 24 ಊಟ ಕೊಡ್ತಾರೆ, 24 ಗಂಟೆನೂ ಊಟ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಊಟ. ಅರಸೀಕೆರೆಗೆ ಪೌರ್ಣಮಿ ಅಮಾವಾಸ್ಯೆಯಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಜೈನಿಕ ಸಿದ್ದೇಶ್ವರ ಬೆಟ್ಟ. ಆಗ ಚಿಕ್ಕ ತಿರುಪತಿಲೂ ಚೆನ್ನಾಗಿದೆ ನೋಡಿ. ಅರಸೀಕೆರೆ ಜಂಕ್ಷನ್ನು ನೋಡಿ. ಇದೆಲ್ಲ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೇ ನೋಡ್ಕೊತ ಹೋಗೋಣ ಬನ್ನಿ. ಎಲ್ಲ ನಿಮಗೆ ತೋರಿಸ್ತೀನಿ ಒಂದು ಕಡೆಯಿಂದ. ನೋಡ್ಕೊತ ಹಾಗೆ ಹೋಗೋಣ. ತುಂಬ ಚೆನ್ನಾಗಿದೆ ಇದೆಲ್ಲ ಪ್ಲೇಸು. ನೋಡಿರಿ, ನೀವು ಸಂತೋಷ ಪಡಿ ಅಂತ ನಿಮಗೆ ಹೇಳ್ತಾಯಿದ್ದೀನಿ. ಎಷ್ಟು ನಿಮಗೆ ನನ್ನ ಕೈಲಿ ತೋರ್ಸೋಕ್ಕಾಗುತ್ತೆ ಅಷ್ಟು ತೋರಿಸ್ಕೊತ ಹೋಗ್ತೀನಿ ನಿಮಗೆ. ನೋಡಿ, ಅರಸೀಕೆರೆ ಬಿಡ್ತಾ ಇದೆ. ಇನ್ನೇನು ಅರಸೀಕೆರೆ ಬಿಟ್ಟು ನಾವು ಈಗ ನೆಕ್ಸ್ಟು ಹೋಗಬೇಕು. ಎಲ್ಲ ಚೆನ್ನಾಗಿದೆ ಮಾತ್ರ. ನಾನು ಇವತ್ತು ತುಂಬ ಚೆನ್ನಾಗಿತ್ತು. ನಾನೆಲ್ಲ ವಾತಾವರಣ ಭಾರಿ ಚೆನ್ನಾಗಿತ್ತು. ಶ್ರಾವಣ ಬೇರೆ ಹೌದು ನೋಡಿ. ಇದೆಲ್ಲ ಅರಸೀಕೆರೆ ಸ್ಟಾಪು ಕೊಟ್ಟಿರುವಾಗ ಅರಸೀಕೆರೆ ಸ್ಟಾಪು. ಹಾಗೇ ನೋಡ್ಕೊತ ನಾವು ಹೊರಡೋಣ. ಅರಸೀಕೆರೆ ನೋಡಿರಿ, ರೈಲ್ವೆ ಸ್ಟೇಷನ್ ತೋರಿಸ್ತಾ ಇದ್ದೀನಿ ನಿಮಗೆಲ್ಲ. ಎಲ್ಲ ನೋಡ್ಕೊಳ್ರಿ, ತುಂಬ ಚೆನ್ನಾಗಿದೆ ರೈಲ್ವೆ ಸ್ಟೇಷನ್ನು. ನೆಕ್ಸ್ಟ್ ಅರಸೀಕೆರೆ ಬಿಟ್ಟರೆ ಬಾಣಾವರ. ಹಂಗೆ ಬಾಣಾವರ ತೋರಿಸ್ಕೊಂಡು ಹೋಗ್ತೀನಿ. ಇದು ಅರಸೀಕೆರೆ ಇದು ಸ್ಟಾಪ್ ಇದು. ಬನ್ನಿ ಮುಂದೆ ನಿಮಗೆ ಕರ್ಕೊಂಡು ಹೋಗ್ತೀನಿ ಬಾಣಾವರಕ್ಕೆ. ನೋಡಿ, ಬಾಣಾವರ ಬಂತು ನೋಡಿ. ಬಾಣಾವರ ಸ್ಟಾಪು ನೋಡಿ. ಇಲ್ಲೆಲ್ಲ ಬೆಟ್ಟ ಗುಡ್ಡಗಳೆಲ್ಲ ನಿಮಗೆ ತೋರಿಸ್ಕೊತ ಹೋಗ್ತೀನಿ. ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ನೋಡಿ. ಇದು ಪೆಟ್ರೋಲು ಡೀಸೆಲ್ ತುಂಬ್ಕೊಂಡು ಹೋಗೋದು ನೋಡಿ. ಟ್ರೈನಲ್ಲಿ ಹೋಗ್ತಾಯಿದ್ರೆ ಒಂಥರ ಮಜಾ ಇರುತ್ತೆ. ಇದು ನಾವು ಹೋಗ್ತಾ ಇರೋದು 400 ಕಿಲೋಮೀಟ್ರ್ ದೂರ ದಾವಣಗೆರೆಗೆ ಹೋಗ್ತಾಯಿದ್ದೀನಿ ನಾನು. ತುಂಬ ಚೆನ್ನಾಗಿದೆ. ಹಸಿರಿನ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂದರೆ ಒಂದು ಸಾಂಗೇ ಆಡ್ಬೋದು, ಆ ಥರ ಕಾಣುತ್ತೆ. ನಾನಾಡುವ ನುಡಿಯೇ ಕನ್ನಡ ನುಡಿ, ಸಿರಿಗಂಧದ ಗುಡಿ, ನಾವಿರುವ ಕಾಣದೆ ಗಂಧದ ಗುಡಿ, ಚಂದದ ಗುಡಿಯ. ಓಹೋ ನೋಡಿ, ನಮ್ಮ ಕಡೂರು ಬಂತು. ಕಡೂರು ಅಂದರೆ ನಮಗೆ ತುಂಬ ಸ್ವಚ್ಛತೆ ಚೆನ್ನಾಗಿ ಕಾಪಾಡ್ತವ್ರೆ ಅಂತ ಒಂದು ಬಿರುದ್ದೇ ಕೊಟ್ಬಿಟ್ಟಾರೆ ಕಡೂರಿಗೆ. ತುಂಬ ಚೆನ್ನಾಗಿ ಎಲ್ಲ ಚೆನ್ನಾಗಿ ಇಟ್ಕೊತಾರೆ ಕಡೂರಲ್ಲಿ. ಇಲ್ಲೆಲ್ಲ ಹಳೇ ಕಾಲದೊಂದು ಕಡೂರು ಸ್ಟೇಷನ್ ಇತ್ತು, ಇವಾಗಿಲ್ಲ ಅದು. ಈಗ ಹೊಸ್ದಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನೋಡ್ಕೊತ ಹೋಗಂಬರ್ರಿ. ಇದೆಲ್ಲ ನೋಡ್ಕೊತ ನಿಮಗೆ ತೋರಿಸ್ತೀನಿ. ನಮ್ಮ ಕಡೂರು ಇದು. ನಾನು ಬಂದದ್ದು ಬೆಂಗಳೂರು. ನಾನು ಹೋಗ್ಬೇಕಾಗಿರೋದು ದಾವಣಗೆರೆಗೆ ಹೋಗ್ಬೇಕು. ಆದರೆ ನಾನು ಹೋಗ್ತಿರೋ ಸ್ಟೇಷನಲ್ಲಿ ನಮ್ಮ ಊರಿದು, ನಮ್ಮ ಕಡೂರು. ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನಮ್ಮ ಕಡೂರು ಎಷ್ಟು ಅದ್ಭುತವಾಗಿದೆ. ಸ್ಟೇಷನ್ ನೋಡಿ ಎಷ್ಟು ಅದ್ಭುತವಾಗಿದೆ. ಹಾಗೇ ನೋಡ್ಕೊತ ಹೋಗಂಬನ್ನಿ. ನಿಮಗೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಎಲ್ಲ ನೋಡ್ಕೊಂಡು. ಹಾಗೇ ನೋಡಿ, ಕಬ್ಬಣ ಮೇಲ್ಗಡೆ ಆ ಕಡೆ ಈ ಕಡೆ ದಾಟೋಕ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಹೋದ್ರೂ ಅಷ್ಟೇ, ಯಾವ್ದಾರ ಅಂಗವಿಕಲರು ಕೂಡ ಅದಕ್ಕೂ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಹಾಗೆ ನಾವು ಬೀರೂರು ಬಂದು ಇವಾಗ ಬೀರೂರಿಗೆ ಬರ್ತಾಯಿದ್ದೀವಿ ನೋಡಿ. ಇದು ಎಷ್ಟು ಚೆನ್ನಾಗಿದೆ. ಬೀರೂರಿಗೆ ಬರ್ತಾ
ಆ ಬೆಟ್ಟ ಎಲ್ಲ ನೋಡಿ, ಹಸಿರಿನ ವಾತಾವರಣ, ಬಾಳೆ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ. ಬಾಳೆ ಗಿಡ ಎಲ್ಲ, ಬಾಳೆ ಗಿಡ ಎಲ್ಲ ಚೆನ್ನಾಗಿ ಬೆಳೀತಾರೆ. ತುಂಬ ಚೆನ್ನಾಗಿದೆ. ಈ ವರ್ಷ ಭಾರಿ ಚೆನ್ನಾಗಿ ಮಳೆ ಬಂದಿದೆ ಮಾತ್ರ ನೋಡಿ. ಇಲ್ಲಿ ಅಡಿಕೆಗೆ ಅದಾಗ್ಬಿಟ್ಟು ಒಣ ಹಾಕಿದ್ರಲ್ಲಿ ಅಡಿಕೆ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಚೆನ್ನಾಗಿ ಅಡಿಕೆ ಗಿಡ ಎಲ್ಲ ಸಖತ್ತಾಗಿರುತ್ತಿಲ್ಲಲ್ಲ ನೋಡಿ. ಇದು ಬೀರೂರು ಜಂಕ್ಷನ್ನು. ಇದು ನೋಡ್ಕೊಂಡು ಹಂಗೆ ಒಂದಕ್ಕೆ ಹೋಗೊಂಬರ್ರಿ. ತುಂಬ ಚೆನ್ನಾಗಿದೆ ಬೀರೂರು ಜಂಕ್ಷನ್ ನೋಡ್ಕೊಂಡಾಗೆ. ನೆಕ್ಸ್ಟು ನಾನು ಬೀರೂರು ಜಂಕ್ಷನ್ ಆದಮೇಲೆ ಮತ್ತೆ ನಾನು ಹಿಡಿಲಿಲ್ಲ. ಸೀದಾ ದಾವಣಗೆರೆ ಹೋಗ್ತಾ ಸ್ವಲ್ಪ ಹಸಿರು ವಾತಾವರಣ ಹಿಡ್ದಿದ್ದೀನಿ. ಹಾಗೇ ವಾತಾವರಣ ಎಲ್ಲ ರಾಗಿಗೆ ಎಲ್ಲ ಹಾಕಿದ್ದಾರೆ. ಅಲ್ಲೂ ರಾಗಿ ಬೆಳೀತಾರೆ, ಮೆಕ್ಕೆಜೋಳ, ರಾಗಿ ಎಲ್ಲ ಚೆನ್ನಾಗಿ ಬೆಳೀತಾರೆ. ನೋಡಿ ನಾನೀಗ ಟ್ರೈನಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ. ಟ್ರೈನಲ್ಲಿ ಯಾವ ರೀತಿ ಕೂತಿದ್ದೀನಿ ಹಾಗೇ ನೋಡ್ಕೊಂತ ನಿಮಗೆಲ್ಲ ತೋರಿಸ್ತಾಯಿದ್ದೀನಿ. ಬನ್ನಿ ಹೋಗೋಣ, ನಿಮಗೆ ತೋರಿಸ್ತೀನಿ ಎಲ್ಲ ನೋಡ್ಕೊತ ನಿಮಗೆಲ್ಲ ತೋರಿಸ್ಕೊತ ಹೋಗ್ತಾಯಿದ್ದೀನಿ ನೋಡಿ. ನಾನಿವಾಗ ಇನ್ನೇನು ಸ್ವಲ್ಪ ದೂರ ಐತಿ ದಾವಣಗೆರೆ, ಇಳಿಬೇಕು ದಾವಣಗೆರೆಗೆ. ಹಾಗೇ ನಿಮಗೆಲ್ಲ ತೋರಿಸ್ಕೊತ ಹೋಗ್ತಾ ಇದ್ದೀನಿ. ಬನ್ನಿ ನೀವು ನೋಡಿ, ಎಲ್ಲ ನಮಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ SK ಹರಿಸಮುದ್ರ ಅಂತ ನೋಡಿ. ದಾವಣಗೆರೆ ಬಂದೆ, ದಾವಣಗೆರೆ ಇಳಿತಾ ಹಾಗೆ ಒಂದು ವೀಡಿಯೋ ಮಾಡ್ಕೊತ ಎಲ್ಲ ನಿಮಗೆ ತೋರಿಸ್ತೀನಿ. ದಾವಣಗೆರೆ ರೈಲ್ವೆ ಸ್ಟೇಷನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ರೈಲ್ವೆ ಸ್ಟೇಷನ್ ನೋಡ್ಕೊಳ್ಳಿ ನೋಡಿ, ತುಂಬ ಚೆನ್ನಾಗಿದೆ. ದಾವಣಗೆರೆಯಲ್ಲಿ ರೈಲ್ವೆ ಸ್ಟೇಷನ್ ತುಂಬ ಚೆನ್ನಾಗಿದೆ, ಭಾರಿ ಚೆನ್ನಾಗಿ ಮಾಡಿದ್ದಾರೆ, ಸಖತ್ತಾಗಿದೆ. ಬನ್ನಿ ಹಾಗೆ ಎಲ್ಲ ನಿಮಗೆ ತೋರಿಸ್ಕೊತ ರೈಲ್ವೆ ಸ್ಟೇಷನ್ನಾಗೆ ಹಾಗೆ ನೀನೀಗ ಎಲ್ಲ ತೋರಿಸ್ಕೊಂಡು ಹೊರಗಡೆ ಹೊಡ್ತೀನಿ ನಿಮಗೆ. ಹೊರಗಡೆ ಎಲ್ಲ ಚೆನ್ನಾಗಿದೆ ನೋಡಿ. ಇದೆಲ್ಲ ನಿಮಗೆ ಒಳಗಡೆದೆ. ನೆಕ್ಸ್ಟು ಹೊರಗೆ ಬಂದೆ ನೋಡಿ. ಹೊರಗಡೆ ಬಾವುಟ ಇದೆ ನೋಡಿ, ನಮ್ಮ ಇಂಡಿಯನ್ ಬಾವುಟ ಹಾರಿಸಿದ್ದಾರೆ ದಾವಣಗೆರೆ ರೈಲ್ವೆ ಸ್ಟೇಷನ್ ಮುಂದೆಗಡೆ. ಅಲ್ಲೆಲ್ಲ ಬೈಕ್ಗಳು ಅದಕ್ಕೆಲ್ಲ ಚೆನ್ನಾಗಿ ಪಾರ್ಕಿಂಗ್ ಎಲ್ಲ ಚೆನ್ನಾಗಿ ವ್ಯವಸ್ಥೆ ಇದೆ. ಹಾಗೆ ಇಲ್ಲಿ ದಾವಣಗೆರೆ ಹತ್ರ ಬಂದರೆ ಒಂದು ನೋಡಿ, ಇದು ರೈಲ್ವೆ ಸ್ಟೇಷನ್ನ ಮುಂದೆಗಡೆ ತುಂಬ ಚೆನ್ನಾಗಿದೆ ನೋಡಿ ಇದು. ಹಾಗೆ ನಿಮಗೆಲ್ಲ ತೋರಿಸ್ಕೊತ ಹೋಗ್ತೀನಿ ಬನ್ನಿ. ದಾವಣಗೆರೆಗೆ ಇಳಿದಿದ್ದೀನಿ. ಬಾವುಟ ನೋಡಿ ಎಷ್ಟು ಚೆನ್ನಾಗಿ ಹಾರ್ತಾ ಇದೆ ಬಾವುಟ. ಹಾಗೇ ನಿಮಗೆಲ್ಲ ತೋರಿಸ್ಕೊತ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ಬನ್ನಿ ದಾವಣಗೆರೆ ಸುತ್ತಮುತ್ತ. ಅಲ್ಲಿ ದಾವಣಗೆರೆ ಇಳಿದ ತಕ್ಷಣ ಯಾವ್ಯಾವ ಅಂಗಡಿಗಳಿದ್ದಾವೆ ಅವೆಲ್ಲ ತೋರಿಸ್ತೀನಿ ನನಗೆ ನೋಡಿ. ರೈಲ್ವೆ ಸ್ಟೇಷನ್ ಬಿಟ್ಟು ರೋಡ್ ಹತ್ರ ಬಂದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ ರೈಲ್ವೆ ಸ್ಟೇಷನ್ನು, ದಾವಣಗೆರೆ ರೈಲ್ವೆ ಸ್ಟೇಷನ್ನು. ಬನ್ನಿ ಹಾಗೆ ನಿಮಗೆ ತೋರಿಸ್ಕೊತ ಹೋಗ್ತೀನಿ. ರೋಡ್ ಪಕ್ಕ ಅಕ್ಕಪಕ್ಕ ಏನಿದೆ ಏನು ಅಂತ ನಿಮಗೆಲ್ಲ ದಾವಣಗೆರೆಯಲ್ಲಿ. ನಾನು ದಾವಣಗೆರೆ ಹೋಗ್ತಾ ಹಂಗೆ ಮುಂದೆ ಹೋದೆ. ಮುಂದೆಗಡೆ ಹೋಗ್ತಾ ಇರುವಾಗ ತುಂಬ ಚೆನ್ನಾಗಿ ಇಲ್ಲಿ ತುಂಬ ಟ್ರಾಫಿಕ್ ಜಾಸ್ತಿ ಆಗ್ತಿತ್ತು ದಾವಣಗೆರೆಗೆ. ಇನ್ನೊಂದು 5 ವರ್ಷ ಬಿಟ್ಟರೆ ಯಾವ ಥರ ಆಗುತ್ತೋ ಗೊತ್ತಿಲ್ಲ. ಇದು ದಾವಣಗೆರೆ ತುಂಬ ಟ್ರಾಫಿಕ್ ಜಾಸ್ತಿ ಆಗ್ಬೋದು ಅನಿಸುತ್ತೆ ನನಗೆ ನೋಡಿ. ಇಲ್ಲೆಲ್ಲ ದಾವಣಗೆರೆಯಲ್ಲಿ ಇದು ಬೆಣ್ಣೆ ದೋಸೆಯಲ್ಲಿ ಫೇಮಸ್ಸು. ದಾವಣಗೆರೆ ಬೆಣ್ಣೆ ದೋಸೆ ಅಂದರೆ ಸೂಪರು, ತುಂಬ ಚೆನ್ನಾಗಿದೆ ದಾವಣಗೆರೆ. ಇಲ್ಲಿ ಎಜುಕೇಷನ್ನು ನೋಡಿ. ಇದು ಈ ಹೂವಿನ ಅಂಗಡಿ ನೋಡಿ, ಹೂವಿನ ಅಂಗಡಿ ತುಂಬ ಚೆನ್ನಾಗಿ ಅಲ್ಲೇ ಕಟ್ತಾರೆ. ಎಲ್ಲ ಹೂಗಳು ಜಾಸ್ತಿ ಹೂವು ಕಟ್ತಾರೆ, ಒಳ್ಳೆ ಹಾರಗಳು ಚೆನ್ನಾಗಿರುತ್ತಿಲ್ಲ. ರೈಲ್ವೆ ಸ್ಟೇಷನ್ ಬರ್ತಾ ಲೆಫ್ಟ್ ಸೈಡಾಗೆ ಬಿಟ್ಟು, ರೈಲ್ವೆ ಸ್ಟೇಷನ್ ಬಿಟ್ಟು ಮುಂದೆ ಬಂದರೆ ಲೆಫ್ಟ್ ಸೈಡಲ್ಲಿ ಹೂವಿನ ಹಾರ ಕಟ್ತಾರೆ. ತುಂಬ ಚೆನ್ನಾಗಿರುತ್ತೆ ಹೂವಿನ ಹಾರಗಳೆಲ್ಲ ನೋಡಿ. ಎಲ್ಲ ಚೆನ್ನಾಗಿದೆ ಹೂವಿನ ಹಾರ. ಅಲ್ಲೇ ಫ್ರೆಶ್ ಹಾರ ಕಟ್ತಾರೆ, ಅಲ್ಲೇ ಕಟ್ಬಿಡ್ತಾರೆ. ಹಾರ ಅಲ್ಲೇ ಕಟ್ಟಿ ಅಲ್ಲೇ ಕೊಡ್ತಾರೆ. ತುಂಬ ಚೆನ್ನಾಗಿ ಹಾರ ಕಟ್ತಾರೆ ಇಲ್ಲೆಲ್ಲ ನೋಡಿ, ಕಟ್ತಾಯಿದ್ದಾರೆ ನೋಡಿ ಇಲ್ಲೆಲ್ಲ. ಹಾಗೇ ನಿಮಗೆಲ್ಲ ತೋರಿಸ್ಕೊತ ಹೋಗ್ತೀನಿ. ನನಗೆ ಹೊಟ್ಟೆ ಊಟ ಮಾಡಬೇಕಾಗಿತ್ತು. ನಾನು ಹೋಟ್ಲ್ ಹುಡುಕ್ತಾ ಇದ್ದೆ. ಹಾಗೆ ಇದು ಹೂವಿನ ಹಾರ ಕಾಣ್ತಲ್ಲ ಅಂದ್ಬಿಟ್ಟು ನಾನು ಹೂವಿನ ಹಾರ ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ಹಾಗೇ ನಿಮಗೆ ಹೋಗ್ತಾ ನಿಮಗೆಲ್ಲ ತೋರಿಸ್ಕೊತ ಹೂವಿನ ಹಾರ ಎಲ್ಲ ತೋರಿಸ್ಕೊತ ನಾನು ಹೋಟ್ಲಿಗೆ ಹೋಗಬೇಕು. ಆ ಹೋಟ್ಲ್ ನಿಮಗೆ ತೋರಿಸ್ತೀನಿ ಯಾವ ಹೋಟ್ಲು ಏನು ಅಂತ. ಬನ್ನಿ ಹೋಗೋಣ ಯಾವ ಹೋಟ್ಲು ನೋಡಿ. ಇಲ್ಲೇ ಬಂದೆ ನೋಡಿ, ಹೋಟ್ಲ್ ಹತ್ರ ಬಂದೆ. ತುಂಬ ಚೆನ್ನಾಗಿದೆ ಹೋಟ್ಲು. ಆ ಹೋಟ್ಲಲ್ಲಿ ನೋಡಿ, ಇದು ಶಾವನೂರು ಶಿವಶಂಕರಪ್ಪ ಒಂದು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಕಟ್ಸಿದ್ದಾರೆ. ತುಂಬ ಚೆನ್ನಾಗಿದೆ. ಶಾವನೂರು ಶಿವಶಂಕರಪ್ಪ ಒಂದು ಬಸ್ ಸ್ಟ್ಯಾಂಡ್ ಕಟ್ಸಿದ್ದಾರೆ. ಬಸ್ಸು ಪಕ್ಕದಾಗೆ ಕಟ್ಸಿದ್ದಾರೆ, ರೋಡು ಪಕ್ಕದಾಗ ಕಟ್ಟಿದ್ದಾರೆ. ತುಂಬ ದೊಡ್ಡದು ಕಟ್ಸಿದ್ದಾರೆ, ಸ್ಟಾಪು ಚೆನ್ನಾಗಿದೆ. ಇನ್ನೂ ಉದ್ಘಾಟನೆ ಮಾಡಿಲ್ಲ ಅನ್ಸುತ್ತೆ ಮಕ್ಕಳಿದು. ರೆಡಿ ಮಾಡಿಸಿದ್ದಾರೆ ಎಲ್ಲವ, ರೆಡಿ ಆಗ್ತಾಯಿದೆ ಅನಿಸುತ್ತೆ ಇನ್ನೂ ಏನೋ. ತುಂಬ ಚೆನ್ನಾಗಿದೆ ಇದು ಶಾವನೂರು ಶಿವಶಂಕರಪ್ಪ ಅವ್ರದ್ದು ಒಂದು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅಂತ ಕಟ್ಸಿದ್ದಾರೆ ನೋಡಿ. ಇದು ನಮ್ಮ ದಾವಣಗೆರೆ ಅಂತ ಅವರೇ ಅಲ್ಲಿ ಒಂದು ಬೋರ್ಡ್ ಹಾಕ್ಯಾರೆ ಅಲ್ಲಿ
ಅಲ್ಲಿ ಶಾವನೂರು ಶಿವಶಂಕರಪ್ಪ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹತ್ರವ ತುಂಬ ಚೆನ್ನಾಗಿದೆ ನಮ್ಮ ದಾವಣಗೆರೆ ಅಂತ ನೋಡಿ. ಇಲ್ಲಿ ಇದು ಕಾವೇರಿ ಉಪಹಾರ ದರ್ಶಿನಿ ಅಂತ ಬಂದು ಇಲ್ಲಿಗೆ ಒಂದು ಟಿಫನ್ನು 35 ರೂಪಾಯಿ ತಗೊಂತಾರೆ. ಒಂದೇ ಒಂದು ಮೆಣಸಿನ್ಕಾಯಿ ಬಜ್ಜಿ ಕೊಡ್ತಾರೆ 5 ರೂಪಾಯಿ, 40 ರೂಪಾಯಿ. ಚೆನ್ನಾಗಿರುತ್ತೆ. ಒಳ್ಳೆ ನೀರು ಕೊಡ್ತಾರೆ ಕುಡಿಯೋಕ್ಕೆಲ್ಲ ಚೆನ್ನಾಗಿರುತ್ತೆ. ಹಾಗೆ ನಾನು ದಾವಣಗೆರೆಯಿಂದವ ಬೆಂಗಳೂರಿಗೆ ಬರ್ತಾಯಿದ್ದೀನಿ. ಹಾಗೆ ಬರುವಾಗ ಈ ಒಂದು ವಿಡಿಯೋ ಟ್ರೈನ್ ಒಳಗಡೆ ಮಾಡಿದ್ದು. ತುಂಬ ರಶ್ ಇತ್ತು. ಜೋಧ್ಪುರ್ ಗಾಡಿ, ಜನ ಕ್ಲೀನೇ ಇಲ್ಲ, ಸಖತ್ ರಶ್ಶು. ಇಲ್ಲಿಗೆ ನನ್ನ ಒಂದು ವಿಡಿಯೋ ಮುಗಿಯುತ್ತೆ. ಎಲ್ಲರಿಗೂ ಬಾಯ್.